ಭಯಾನಕ ಟ್ರಿಪಲ್ ಮರ್ಡರ್ಗೆ ಬೆಚ್ಚಿ ಬಿದ್ದ ರಾಜಧಾನಿ. ಪತ್ನಿಯ ಶೀಲ ಶಂಕಿಸಿ ಪತ್ನಿ ಪುತ್ರಿ ತಂಗಿಯ ರುಂಡವನ್ನ ಚೆಂಡಾಡಿದ. ಕೊಚ್ಚಿ ಕೊಚ್ಚಿ ಕೊಂದು ಮಚ್ಚು ಹಿಡಿದು ಠಾಣೆಗೆ ಎಂಟ್ರಿ. ಅಬ್ಬಬ್ಬ, ಈ ದೃಶ್ಯವನ್ನ ನೋಡಿದ್ರೆ ಎಲ್ಲರ ಎದೆ ಜಲ್ಲನ್ಸುತ್ತೆ. ಮಚ್ಚನ್ನ ಹಿಡಿದು ಮನೆಯೆಲ್ಲ ಅಟ್ಟಾಡಿಸಿ ಭೀಕರವಾಗಿ ಕೊಚ್ಚಿ ಕೊಂದ ರಾಕ್ಷಸ. ಹೌದು, ಬೆಂಗಳೂರಿನ ಪೀಣ್ಯ ಬಳಿಯ ಜಾಲಹಳ್ಳಿ ಕ್ರಾಸ್ನಲ್ಲಿ ಈ ಘಟನೆ ನಡೆದಿದೆ. ಹೆಬ್ಬಗೋಡಿಯಲ್ಲಿ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡುವ 42 ವರ್ಷದ ಗಂಗರಾಜು, 38 ವರ್ಷದ ಪತ್ನಿ ಭಾಗ್ಯ, 19 ವರ್ಷದ ಮಗಳು ನವ್ಯ, 23 ವರ್ಷದ ಹೇಮಲತಾ ಅನ್ನೋರನ್ನು ಕೊಚ್ಚಿ ಕೊಲೆ ಮಾಡಿದ್ದಾನೆ. ಭಾಗ್ಯಮ್ಮ ಅಂತ ಹೇಳಿ ಅವರು ನಮ್ಮ ಏರಿಯಾದಲ್ಲಿ ಸುಮಾರು ಒಂದು 5-6 ವರ್ಷದಿಂದ ಬಾಡಿಗೆ ಇದ್ದಾರೆ. ಬಟ್ ಪದೇ ಪದೇ ಅವರು ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಗಲಾಟೆ ಆಗ್ತಾ ಇತ್ತು. ಹಾಗಾಗಿ ನೆನ್ನೆನೂ ಗಲಾಟೆ ಆಗಿದೆ, ಮತ್ತೆ ಬೆಳಗ್ಗೆನೂ ಗಲಾಟೆ ಆಗಿದೆ. ಹೀಗಾಗಿ ಅವನು ಕುಡಿದು ಬಂದು ಏನೋ ಈ ತರ ಕೊಲೆ ಮಾಡಿದ್ದಾನೆ. ಗೊತ್ತಿಲ್ಲ ಸರ್, ಅದು ಏನು ಗೊತ್ತಿಲ್ಲ. ನಾವು ಫ್ಯಾಮಿಲಿ ಮ್ಯಾಟರ್ ಅಂತ ನಾವು ಸುಮ್ಮನೆ ಆಗ್ತಾ ಇದ್ದು. ಇವತ್ತಿನ ವಿಚಾರ ನಿಮ್ಗೆ ಯಾವಾಗ ಗೊತ್ತಾಯ್ತು ಸರ್? ನಮ್ಗೆ ಈಗ ಇದೆಲ್ಲ ಆದ್ಮೇಲೆ ಗೊತ್ತಾಯ್ತು ಸರ್. ನಮ್ಗೆ ಸರ್ 3 ಜನ ಏನೋ ಸಾಯಿಸಿದಾರೆ ಅಂತ ಹೇಳ್ತಾರೆ. ಹೆಂಡತಿ ಮತ್ತೆ ಅಕ್ಕನ ಮಗಳನ್ನೇನೋ ಸಾಯಿಸಿದಾರೆ ಅಂತ ಹೇಳಿ. ಅಲ್ಲ, ಮನೆಯಲ್ಲಿ ಯಾರೆಲ್ಲ ಇರ್ತಿದ್ರು ಸರ್? ಸರ್ ಅಮ್ಮ ಒಬ್ಬ ಇರ್ತಾ ಇತ್ತು. ಬಟ್ ಇವತ್ತೇನೋ ಸಾಯಂಕಾಲ ಓಂ ಶಕ್ತಿ ಮಾಲೆ ಹಾಕ್ಬೇಕಂತ ಹೇಳಿ ಅವ್ರ ಅಕ್ಕನ ಮಗಳನ್ನ ಅವ್ರನ್ನೆಲ್ಲ ಕರ್ಕೊಂಡಿದ್ದಾರೆ. ಈಗ ನೋಡಿದ್ರೆ ಪರಿಸ್ಥಿತಿ ಈ ತರ ಆಗಿದೆ. ಮಗಳು ಇಲ್ಲಿ ಇರ್ತಿರ್ಲಿಲ್ವಾ? ಸರ್ ಮಗಳು ಇಲ್ಲಿ ಇರ್ತಾರಿಲ್ಲ, ಅವ್ರೇನೋ ಊರ್ ಗೊತ್ತಿಲ್ಲ ಯಾವ್ದು ಅಂತ, ಊರಲ್ಲಿ ಏನೋ ಇರ್ತಾ ಇದ್ರು. ಪಾಪ ಅದೇ ಮಾಲೆ ಹಾಕ್ಬೇಕಾಯ್ತಲ್ಲ, ಓಂ ಶಕ್ತಿ ಮಾಲೆ ಇವತ್ತು ಸಾಯಂಕಾಲ, ಹಾಗಾಗಿ ಇವತ್ತು ಕರ್ಕೊಂಡಿದ್ದಾರೆ. ನಿನ್ನೆ ಯಾರ ಜೊತೆ ಗಂಡ ಹೆಂಡತಿ ಇಬ್ಬರಿಗೆ ಗಲಾಟೆ ಆಗಿದೆ? ಇಬ್ಬರಿಗೆ ಸರ್, ಇಬ್ರು ಗಲಾಟೆ ಆಗಿದೆ. ಅವಾಗ ಆ ವೇಳೆಯಲ್ಲಿ ಅವರು ಮನೇಲೇ ಇದ್ರು. ಯಾರು ಮಕ್ಕಳು ಇದ್ರು? ಮಕ್ಕಳು, ಅವ್ರ ಅಕ್ಕನ ಮಗಳು ಮತ್ತೆ ಮಗಳು ಮನೇಲೇ ಇದ್ರು. ಏನ್ ವಿಚಾರಕ್ಕಾಗಿದೆ ಗಲಾಟೆ ಅನ್ನೋದು ಗೊತ್ತಿಲ್ಲ, ಅದೇ ಫ್ಯಾಮಿಲಿ ಮ್ಯಾಟರ್ ಸರ್. ಹಿಂದೆ ಯಾವತ್ತಾರು ಇದೇ ತರ ಗಲಾಟೆ ಪದೇ ಪದೇ ಅವರು ಆಗ್ತಾ ಇತ್ತು. ಆ ಅಮ್ಮನು ಜಗಳ ಆದಾಗೆಲ್ಲ ಊರಿಗೆ ಹೋಗ್ಬಿಡ್ತಾ ಇದ್ರು. ಬಟ್ ನೆನ್ನೆ ಗಲಾಟೆ ಆಗಿದೆ, ಅವ್ರು ಊರಿಗೆ ಹೋಗಿಲ್ಲ, ಅವರು ಇಲ್ಲೇ ಇದಾರೆ. ಈ ತರ ಇವತ್ತು ಗಂಗರಾಜ್ ಅವ್ರ ಏನಾದ್ರು ಕುಡಿತಿದ್ರ? ಹೌದು ಸರ್, ಎಣ್ಣೆ ಹೊಡಿತಾ ಇದ್ರು. ಅವರು ಹೋಮ್ ಗಾರ್ಡ್ ಕೆಲಸ ಮಾಡ್ತಾ ಇದ್ರು. ಕುಡಿಯೋ ಅಭ್ಯಾಸ ಇದೆ ಅವ್ರಿಗೆ. ಹೌದು ಸರ್, ಕುಡ್ದೇ ಆಗಿರೋ ಸರ್, ಕುಡ್ದೇ ಮಾಡಿರೋದು. ಇವತ್ತು ಅವ್ರಿಗೆ ಕೆಲಸ ಹೋಗಿದ್ರ ಸರ್? ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ಸರ್, ಅವರು ಇಲ್ಲೇ ಮನೆ ಹತ್ರ ನಿಂತರು. ಬೆಳಿಗ್ಗೆನೂ ಕೂಡ ಜಗಳ ಆಗಿದೆ, ಒಂದು 5-6 ಗಂಟೆಗೆ. ಹೊಯ್ಸಳೆಲ್ಲ ಬಂದಿತ್ತು, ಹೊಯ್ಸಳೆಲ್ಲ ಬಂದು ಅವರೆಲ್ಲ ಬುದ್ಧಿ ಹೇಳಿ ಹೋಗಿದ್ರು. ಅದಾದ್ಮೇಲೆ ಈಗ ಈ ರೀತಿ ಮಾಡಿದ್ದಾರೆ ಕುಡ್ದು. ನಿನ್ನೆ ಸಂಜೆ ಸುಮಾರು 5 ಗಂಟೆಯ ವೇಳೆ ಈ ಘಟನೆ ನಡೆದಿದೆ. ಏಕಾಏಕಿ ಮನೆಗೆ ಬಂದ ಹೋಮ್ ಗಾರ್ಡ್ ಗಂಗರಾಜು ಮನೆಯಲ್ಲಿದ್ದ ಮಗಳು ನವ್ಯ, ದೊಡ್ಡಮ್ಮನ ಮಗಳು ಹೇಮಲತಾ ಮೇಲೆ ಜಗಳವನ್ನ ತೆಗೆದಿದ್ದ. ಜಗಳ ತಾರಕಕ್ಕೇರ್ತಿದ್ದಂತೆ ಏಕಾಏಕಿ ಮನೆಯಲ್ಲಿದ್ದ ಮಚ್ಚನ್ನ ತಗೊಂಡು ಈ ಪಾಪಿ ತಂದೆ ಗಂಗರಾಜು ಮೊದಲು 19 ವರ್ಷದ ಮಗಳು ನವ್ಯಾಳ ತಲೆಗೆ ಬಲವಾಗಿ ಹೊಡೆದಿದ್ದಾನೆ. ಇನ್ನು ರಕ್ತ ಸೋರ್ತಿದ್ದಂತೆ ನವ್ಯ ಮತ್ತು ಹೇಮಲತಾ ಮನೆಯಿಂದ ಹೊರಗಡೆ ಓಡೋಕೆ ಶುರು ಮಾಡಿದ್ರು. ಇಷ್ಟಕ್ಕೆ ಬಿಡದ ಆರೋಪಿ ಮನೆಯೆಲ್ಲ ಇಬ್ಬರನ್ನ ಅಟ್ಟಾಡಿಸಿದಾನೆ. ಕೊನೆಗೆ ನವ್ಯ ಹೇಮಲತಾಳ ಮೇಲೆ ಭೀಕರವಾಗಿ ಮಚ್ಚಿನಿಂದ ಹಲ್ಲೆ ಮಾಡಿದ್ದ. ಯಾವ ಮಟ್ಟಕ್ಕೆ ಅಂದ್ರೆ ಇಬ್ಬರ ತಲೆಗಳು ದೇಹದಿಂದ ಬೇರ್ಪಡುವಷ್ಟು. ಇದೇ ವೇಳೆ ಗಲಾಟೆಯ ಶಬ್ದ ಕೇಳಿದ ಗಂಗರಾಜು ಪತ್ನಿ ಭಾಗ್ಯ ಮನೆಗೆ ಬಂದಿದ್ದಾಳೆ. ಮೊದಲೇ ಮಚ್ಚು ಹಿಡಿದಿದ್ದ ಪಾಪಿ ಗಂಗರಾಜು ಪತ್ನಿಯ ಮೇಲೂ ಕೂಡ ಮಚ್ಚನ್ನ ಬೀಸಿ ಕೊಂದಿದ್ದಾನೆ. ನಂತರ ಅದೇ ಮಚ್ಚನ್ನ ಕೈಯಲ್ಲಿ ಹಿಡಿದ ಆರೋಪಿ ಗಂಗರಾಜು ನೇರವಾಗಿ ಪೀಣ್ಯ ಪೊಲೀಸರ ಮುಂದೆ ಶರಣಾಗಿದ್ದಾನೆ. ಮಾಹಿತಿ ಪ್ರಕಾರ ಮಾಡಿದ್ದಾನೆ. ಬಂದ ಮೇಲೆ 3 ಜನ ತಾಯಿ ಮತ್ತು ಮಗಳು. ತಾಯಿ ಅವರ ಹೆಸರು ಭಾಗ್ಯ ಅಂತ, ಮಗಳು ನವ್ಯ, ಮತ್ತು ಅವರು ಸಂಬಂಧಿಕರು ಒಬ್ಬರು ಹೇಮಾವತಿ ಅಂತ 23 ವರ್ಷ. 3 ಜನ ಮಾಡಿ ಅವರು ಒಂದೇ ರೂಮ್ನಲ್ಲಿ ಶಾರ್ಪ್ ಹೊತ್ತನಿಂದ ಸೊ ಈ ಸಂದರ್ಭದಲ್ಲಿ ಒಬ್ಬ ಗಂಗರಾಜು ಭಾಗ್ಯ ಅವರು 42 ವರ್ಷ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದಾರೆ. ಮಾಡಬೇಕು ಆಮೇಲೆ ಬಂದು ಮತ್ತೊಂದು ಪೊಲೀಸ್ ಸ್ಟೇಷನ್ ಈಗ ಮುಂದಿನ ಕ್ರಮ ಈಗ ಇದು ಸ್ಪಾಟ್ನಲ್ಲಿ ಮಾಡಿ
ಇನ್ನು ಇದೇ ವೇಳೆ ಮತ್ತೊಂದು ವಿಚಾರ ಗೊತ್ತಾಗಿದೆ. ಕೊಲೆಯಾದ ಭಾಗ್ಯ ಓಂ ಶಕ್ತಿಗೆ ಮಾಲೆಯನ್ನ ಹಾಕೋಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ರಂತೆ. ಅದೇ ಕಾರಣಕ್ಕಾಗಿ ದೊಡ್ಡಮ್ಮನ ಮಗಳು ಹೇಮಲತಾ ಮನೆಗೆ ಬಂದಿದ್ದಾಳೆ. ಪೊಲೀಸರ ವಿಚಾರಣೆ ವೇಳೆ ಪತಿ ಗಂಗರಾಜು ಮತ್ತು ಪತ್ನಿ ಭಾಗ್ಯಗೂ ಆಗಾಗ ಜಗಳ ನಡೀತಾ ಇತ್ತಂತೆ. ಜಗಳ ತಾರಕಕ್ಕೇರಿದ್ದು ಮೂವರನ್ನ ಹತ್ಯೆ ಮಾಡುವುದಾಗಿ ಹಂತಕ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಸದ್ಯ ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ಮತ್ತಷ್ಟು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.